ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಆ್ಯಂಬುಲೆನ್ಸ್ ಸೇವೆ ತಮಗೆಲ್ಲ ಗೊತ್ತಿದೆ. ಆರೋಗ್ಯ ಕವಚ 108 2008ರಿಂದ ಖಾಸಗಿ ಸಹಭಾಗಿತ್ವದಲ್ಲೇ ನಡೆದಿತ್ತು. ಅದರ ಅನೇಕ ನ್ಯೂನತೆಗಳು, ಹೋರಾಟಗಳು ಅವರು ಮಾಡಿದ್ರಿಂದ ಈಗ ಅದನ್ನು ಸರ್ಕಾರ ತನ್ನ ಸುಪರ್ದಿಗೆ ವಹಿಸಿಕೊಂಡಿದೆ. ಭಾಳ ಸಂತೋಷದ ವಿಷಯ. ಎಲ್ಲ ಯೂಟ್ಯೂಬ್ ಚಾನಲ್ದವರು ಇದನ್ನು ಪ್ರಸಾರ ಮಾಡಬೇಕು. ಯಾಕಂದರೆ ಸರ್ಕಾರ ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ಇಲ್ಲಿ ಅಳವಡಿಸಿದೆ. ಸಿಂಗಾಪುರ್ ಮಾದರಿಯಲ್ಲಿ ಒಳಗೆಲ್ಲ ಆಂಬ್ಯುಲೆನ್ಸಲ್ಲಿ ಒಳ್ಳೆಯ ಸೇವೆಗಳನ್ನು ಅವರು ಕೊಡ್ತೇವೆ ಅಂತೇಳಿ ವಾಗ್ದಾನವನ್ನು ನಿನ್ನೆ ಮುಖ್ಯಮಂತ್ರಿಗಳು ಮಾಡಿದರು. ಮೊದಲ ಚಾಮರಾಜನಗರದಲ್ಲಿ ಪ್ರಾಯೋಗಿಕವಾಗಿ ಮಾಡಿದರು. ಅದು ಯಶಸ್ವಿ ಆದ ನಂತರ ಇಡೀ ರಾಜ್ಯದ ತುಂಬ ನಿನ್ನೆ ವಿಸ್ತಾರ ಮಾಡಿದ್ದಾರೆ. 517 ಸಿಬ್ಬಂದಿಗಳು ಸದ್ಯಕ್ಕೆ 3 ಪಾಳಿಗಳಲ್ಲಿ ಅವರು ಕೆಲಸ ಮಾಡ್ತಾರೆ. ಅತ್ಯಂತ ಮಹತ್ವ ಅಂತಂದರೆ ಆಂಬ್ಯುಲೆನ್ಸಲ್ಲಿ ಇದ್ದುಕೊಂಡೇ ಆ ರೋಗಿಯ ಒಂದು ಸ್ಥಿತಿಯನ್ನು ನೋಡಿ ಆಸ್ಪತ್ರೆಯನ್ನು ನಿಗದಿ ಮಾಡ್ತಾರೆ. ಭಾಳ ಸೀರಿಯಸ್ ಇತ್ತಂದ್ರೆ ದೊಡ್ಡ ಆಸ್ಪತ್ರೆಗಳಿಗೆ ಒಯ್ತಾರೆ. ಆ ಆಂಬ್ಯುಲೆನ್ಸ್ದಲ್ಲಿನ ಏನು ಸೇವೆ ಇದೆ ಅಂತಂದರೆ ಯಾರ ವೈದ್ಯರಿಗೆ ಸಂಪರ್ಕ ಮಾಡೋಕೆ ಅವರಿಗೂ ಕೂಡ ಆಂಬ್ಯುಲೆನ್ಸಲ್ಲಿದ್ದೇ ಸಂದೇಶ ಕೊಡ್ತಾರೆ. ಆಸ್ಪತ್ರೆಗೂ ಕೂಡ ನೀವು ರೆಡಿ ಆಗ್ರಿ ಅಂತೇಳಿ ಅಲ್ಲಿಯೂ ಸಂದೇಶ ಕೊಡ್ತಾರೆ. ನಂತರ ಯಾರು ಕರೆ ಮಾಡಿರ್ತಾರೆ ಆತನೂ ಕೂಡ ಇದು ಆಸ್ಪತ್ರೆ ಇದೆ, ಎಷ್ಟು ಟೈಮಿಗೆ ಬರ್ತೇವೆ, ಎಷ್ಟು ಯಾವಾಗ ನೀವು ಅಲ್ಲಿ ಇರಬೇಕು ಅನ್ನೋದು ಕೂಡ ಹೇಳ್ತಾರೆ. ಅಂದರೆ ಲೊಕೇಶನ್ ಕೂಡ ಪತ್ತೆ ಆಗ್ತದೆ. ಸುಳ್ಳು ಹೇಳುವಂತಿಲ್ಲ. ಯಾರಾದರೂ ಒಂದು ಇಲ್ಲಿ ಈ ರೀತಿ ಘಟನೆ ಆಗಿದೆ ಅಂತಂದರೆ ಇಲ್ಲಿ ಲೊಕೇಶನ್ ನಿಮ್ಮ ಮೊಬೈಲ್ ಹೋದ ನಂತರ ಲೊಕೇಶನ್ ಪತ್ತೆ ಆಗ್ತದೆ. ಸುಳ್ಳು ಹೇಳುವಂತಿಲ್ಲ. ಸುಳ್ಳು ಹೇಳಿದ್ರೆ ದೊಡ್ಡ ಮೊತ್ತದ ಅಮೌಂಟನ್ನು ನೀವು ದಂಡ ರೂಪದಲ್ಲಿ ಕಟ್ಟಬೇಕಾಗ್ತದೆ. ಒಟ್ಟಾರೆ ಇದೊಂದು ಮಹತ್ವಾಕಾಂಕ್ಷ ಯೋಜನೆ ಆಗಿದೆ. ಇನ್ನು CCC ತಂತ್ರಜ್ಞಾನವನ್ನು ಇದು ಹೊಂದಿದೆ. 24x7 ಇದು ಕಾರ್ಯವನ್ನು ಮಾಡ್ತಾಯಿದೆ. ಇನ್ನು ಸರ್ಕಾರಿ ಸ್ವಾಮ್ಯದ ಸಿಡಾಕ್ ಸಂಸ್ಥೆಯು ಸಾಫ್ಟ್ವೇರ್ ಸಿದ್ಧಪಡಿಸಿದೆ. ನೋಡ್ರಿ, ಸಾಫ್ಟ್ವೇರ್ ಕೂಡ ಸರ್ಕಾರದ್ದೇ. ಸರ್ಕಾರ ಸ್ವಾಮ್ಯದಲ್ಲೇ ಸಾಫ್ಟ್ವೇರ್ ಇದೆ. ಇದು ಏನು ಮಾಡುವಂತಿಲ್ಲ, ಬೇರೆಯವರು ಇದಕ್ಕೆ ಹ್ಯಾಕ್ ಮಾಡುವಂತಿಲ್ಲ ಅಂಥ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಕೂಡ ಹೊಂದಿದೆ. ಇನ್ನು ರಾಜ್ಯದ ಯಾವುದೇ ಭಾಗದಿಂದ ಕರೆ ಬಂದರೆ ಅನೇಕ ಲಾಭಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿದರೆ, ಯಾವುದು ಆರೋಗ್ಯ ಸೇವೆಗೆ 104 ಮಾಡ್ತೀರಿ, ಏನು ಅಲ್ಲಿಯೂ ಮಾಡ್ಬೋದು, 108ಕ್ಕೂ ಮಾಡ್ಬೋದು. ನಂತರ ಮಹಿಳಾ ಸಹಾಯವಾಣಿ 181 ಅದಕ್ಕೂ ನೀವು ಕರೆ ಮಾಡ್ಬೋದು. 108ಕ್ಕೆ ಅಥವಾ 181 ನೀವು ಕರೆ ಮಾಡಿದರೆ ತ್ವರಿತವಾಗಿ ಸೇವೆ 108ದಿಂದಲೇ ಸಿಗ್ತೈತೆ. ಅದು ಅಲ್ಲದೆ 112 ಪೊಲೀಸರ ಸಹಾಯವಾಣಿ ಅದು ಕೂಡ ಅಲ್ಲಿ ಲಭ್ಯ ಆಗ್ತದೆ. ಅಂದರೆ ಎಲ್ಲ ತಂತ್ರಜ್ಞಾನವನ್ನು ಇದು ಒಳಗೊಂಡಂಥ ಒಂದು ಮಷೀನ್ ಆಗಿದ್ದರಿಂದ ಎಲ್ಲರಿಗೆ ಸಂತೋಷವನ್ನು ಉಂಟು ಮಾಡ್ತದೆ. ಯಾಕಂದರೆ ರೋಗಿ ಆರೋಗ್ಯ ಸೇವೆ ಭಾಳ ತ್ವರಿತಗತಿಯಿಂದ ಸಿಗಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಇದರ ಸೇವೆಯನ್ನು ವಿಸ್ತಾರ ಮಾಡಿದ್ದಾರೆ. ಇನ್ನಷ್ಟು ನಾವು ವಿಸ್ತಾರ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ಸದ್ಯಕ್ಕೆ 715 ಆಂಬ್ಯುಲೆನ್ಸ್ಗಳಲ್ಲಿ 3 ಪಾಳಿಗಳಲ್ಲಿ ಸರ್ಕಾರ ಈ ಸೇವೆಯನ್ನು ಜನರಿಗಾಗಿ, ಅಂದರೆ ಏನಾಯ್ತು, ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ತಲುಪಿಸ್ದಂಗೆ ಆಯ್ತು, ಜನರಿಗೆ ಸಹಾಯ ಮಾಡ್ದಂಗೆ ಆಯ್ತು. ಇನ್ನು ಮಕ್ಕಳ ಸಹಾಯವನ್ನು ಅಂತಿದೆ. ಮಕ್ಕಳ ಸಹಾಯವನ್ನು ಕೂಡ ನೀವು ಪಡೆದುಕೊಳ್ಬೋದು. 1098 ಮಕ್ಕಳಿಗೆ ಏನಾದರೂ ಆದರೆ, ಹ್ಯಾರಾಸ್ಮೆಂಟ್ ಆದರೆ ಪಾಲಕರು ಕೂಡ ಅವರಿಗೆ ಬಡಿಯುವಂತಿಲ್ಲ, ಹೊಡೆಯುವಂತಿಲ್ಲ, ಮಕ್ಕಳಿಗೆ ಅನ್ಯಾಯ ಮಾಡುವಂತಿಲ್ಲ. ಅದು ಕೂಡ 1098 ಏನು ನಂಬರ್ ಇದೆ ಇಲ್ಲಿ 108 ಕರೆ ಮಾಡಿದ್ರೆ ಸಾಕು, ಅವರು ಅಲ್ಲೇ ಬರ್ತಾರೆ. ಯಾವುದಾದ್ರು ದಂಗೆ ಆಯಿತು, ಯಾರಾದರೂ ಅಟ್ಯಾಕ್ ಮಾಡಿದರೆ ಅಂತಂದರೆ ನೀವೇನು ಮಾಡ್ತೀರಿ, ಈಗ 112 ಮಾಡ್ತೀರಿ, ಅಲ್ಲೂ ಕೂಡ ಮಾಡ್ಬೋದು. ಅಂದರೆ ಸಾರ್ವಜನಿಕ ಸೇವೆಗಾಗಿ ಸರ್ಕಾರ ಇದೆ. ಒಂದು ಕರೆ ಏನು ಹೇಳ್ತಾರೆ ಅವರು, ಮುಖ್ಯಮಂತ್ರಿ ಏನು ಹೇಳ್ತಾರೆ ಅಂದರೆ, ಒಂದು ಕರೆ ನಮಗೆ ಆರೋಗ್ಯ ಸೇವೆ ನಿಮಗೆ, ಒಂದು ಕರೆ ನಮಗೆ ತುರ್ತು ಸೇವೆ ನಿಮಗೆ ಘೋಷವಾಕ್ಯದೊಂದಿಗೆ ಸರ್ಕಾರ ನಿನ್ನೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಸರ್ಕಾರಕ್ಕೆ ನಾವು ಅಭಿನಂದನೆ ಕೂಡ ಸಲ್ಲಿಸಬೇಕಾಗ್ತದೆ. ಸರ್ಕಾರ ತಪ್ಪು ಮಾಡಿದಾಗ ತಪ್ಪು ಮಾಡಿದೆ ಅಂತ ಹೇಳಬೇಕಾಗ್ತದೆ. ಎಷ್ಟೋ ದಿವಸದಿಂದ ಸರ್ಕಾರ ತನ್ನ ಸುಪರ್ದಿಗೆ ವಹಿಸಿಕೊಳ್ಳಬೇಕು ಅಂಥೇಳಿ ಹೋರಾಟ ನಡೆದಿತ್ತು. ಹಿಂದಿನ ಸರ್ಕಾರದಲ್ಲಿ ಕೂಡ ನಡೆದಿತ್ತು. ಆದರೆ ಈಗ ಸಿದ್ದರಾಮಯ್ಯ ಸರ್ಕಾರ 3 ವರ್ಷ ಪೂರೈಸಿದ ನಂತರ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳ್ಬೋದು. ಇನ್ನು ಅಲ್ಲಿ ವೈದ್ಯರು ಕೂಡ ಇರ್ತಾರೆ. ಇನ್ನು ಔಷಧಿ ಸೇವೆ
ನಂತರ ಸಲಾಯಿನ್ ಸೇವೆ ಎಲ್ಲವೂ ಆ ಆ್ಯಂಬುಲೆನ್ಸಲ್ಲಿ ಇದೆ. ಅಂದರೆ ತುರ್ತು ಸೇವೆಗೆ ಬೇಕಂತ ಈ ನರ್ಸ್ ಇರ್ತಾರೆ, ಅವರು ಕೂಡ ಇದ್ದಾರೆ. ಒಟ್ಟಾರೆ ನಾವು ಈ ಸೇವೆಯನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಗುಡ್ಡಗಾಡಿದ್ರು ಕೂಡ ಅಲ್ಲಿ ನೀವು ಪಡೆದುಕೊಳ್ಬೋದು. 108 ಹತ್ತಲಿಂದ 104 ಹಚ್ಬೋದು, ಅಥವಾ 112 ಹಚ್ಬೋದು, ಅಥವಾ 1098 ಹಚ್ಬೋದು. ಅದು ಅಲ್ಲದೆ ಅಕ್ಕಪಡೆ ಅದು ಒಂದು ಬಂದಿದೆ ಬೆಳಗಾವದಲ್ಲಿ. 181 ಮಹಿಳಾ ಸಹಾಯವಾಣಿ. ಎಲ್ಲಾದರೂ ಏನಾದರೂ ಹೆಂಡ್ತಿಗೆ ಹೊಡಿತಿದ್ರೆ, ತೊಂದರೆ ಆದರೆ, ಯಾರೋ ಆಕ್ಸಿಡೆಂಟ್ ಬಿದ್ದರೆ ಎಲ್ಲ ಬಡವರಿಗೆ ಸಹಾಯ ಮಾಡುವಂಥ ಒಂದು 181 ಕೂಡ ಇದೆ. ಅಂದರೆ ಒಂದು ನಂಬರ್ ಹತ್ತಿಲ್ಲ, ಇನ್ನೊಂದು ನಂಬರ್ಗೆ ಹಚ್ಚೋದು. ಇದು 108 ಫೈರ್ ಕೂಡ ಇದನ್ನು ಕವರ್ ಮಾಡ್ತಾರೆ ಅವರು. ಅಕ್ಕಪಡೆ ದೊಡ್ಡ ಸಾಧನೆಯನ್ನು ಮಾಡ್ತಾಯಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಂದಿದ್ದಾರೆ, ಇದನ್ನು ರಾಜ್ಯ ತುಂಬ ವಿಸ್ತರಣೆ ಮಾಡ್ಬೇಕಂತ ನಾವು ಕೂಡ ಕೇಳ್ಕೊತೇವೆ. ನಾಳೆ ಹೊತ್ತಿಗೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.